ಇವಾಗಿರೋ ರೇಟಲ್ಲಿ ಬಂಗಾರನ ತಗೊಳ್ಳೋದಿರ್ಲಿ, ನೋಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಬೆಳ್ಳಿನೂ ಅದೇ ದಾರಿ ಹಿಡಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೇ ಆ್ಯಸ್ ಯೂಶುವಲ್ ನನಗೆ ವರ್ಕಿಂಗ್ ಡೇ ಇತ್ತು, ಕಾಲೇಜಿಗೆ ಹೋಗಿದ್ದೆ. ಆದರೆ ಮಧ್ಯಾಹ್ನ ನಮ್ಮ ಸಾಹೇಬರು ಒಂದು ಫಂಕ್ಷನಿಗೆ ಹೋಗೋದಿತ್ತು ಅಂತ ಹೇಳಿಬಿಟ್ಟು ಲಂಚ್ ಅವರಲ್ಲಿ ನನ್ನನ್ನು ಫಂಕ್ಷನ್ಗೆ ಅಂತ ಕರ್ಕೊಂಡು ಹೋದರು. ನಾನು ಕಾಲೇಜಿಗೆ ಹೇಗೆ ಹೋಗಿದ್ನೋ ಅದೇ ರೀತಿ ಫಂಕ್ಷನ್ಗೂ ಹೋಗಿದ್ದಾಯಿತು. ರೆಡಿ ಆಗೋಕ್ಕೂ ಟೈಮ್ ಇರಲಿಲ್ಲ, ಮತ್ತೆ ವಾಪಸ್ ಬಂದು ಕಾಲೇಜಿಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಸೀದಾ ಹಾಗೆ ಹೋಗಿ ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು ತಗೊಂಡೋಗಿದ್ದ ಪ್ರೆಸೆಂಟೇಷನ್ನ ಕೈಗಿಟ್ಟು ಹಾಗೇನೆ ಫಂಕ್ಷನಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮತ್ತೆ ಸೀದಾ ಕಾಲೇಜಿಗೆ ಹೋಗಿ ಇನ್ನು ಈವ್ನಿಂಗ್ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫಟಾಫಟ್ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ವಿಡಿಯೋ ಮಾಡೋದಿತ್ತು ಅಂತ ಟೌನ್ ಒಳಗಡೆ ಹೊರಟ್ವಿ. ಇವಾಗ ಹೊಸದಾಗಿ ನಮ್ಮ ತಿಪ್ಟೂರಲ್ಲಿ ಬಜಾರ್ ಓಪನ್ ಆಗಿದೆ. ಅಲ್ಲಿ ಜಸ್ಟ್ 99 ರುಪೀಸ್ಗೆ ಕ್ಲಾತ್ಗಳು ಸಿಗ್ತಾ ಇದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಫಾರ್ಮಲ್ ಪ್ಯಾಂಟ್ಗಳು, ಕಿಡ್ಸಿಗಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಹಾಗೆಯೇ ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ಇಲ್ಲಿ ನೋಡ್ದಂಗೆ ಆಯಿತು. ಈ ಥರ ಪ್ಯಾಟ್ರನ್ಸ್ ಇವಾಗ ನೋಡೋದಕ್ಕೆ ಕಡಿಮೆನೇ ಬಿಡಿ, ನನಗಂತೂ ಸಖತ್ ಇಷ್ಟ ಆಯಿತು ಕಲೆಕ್ಷನ್ನು. ಇನ್ನು ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಸೀದಾ ಮನೆಗೆ ಬಂದು ನಾನು ನಮ್ಮ ಸಾಹೇಬ್ರು ಕ್ವಿಕ್ಕಾಗಿ ರೆಡಿಯಾಗಿ ಸೀದಾ ಗೋಲ್ಡ್ ಶಾಪಿಗೆ ಹೋದ್ವಿ. ಇವಾಗಿನ ಪ್ರೈಸ್ ಕೇಳಿಸ್ಕೊಂಡು ಒಂದು ಸೆಕೆಂಡ್ ತಲೆ ಚಕ್ಕರೇ ಬರುತ್ತೆ ಅನಿಸುತ್ತೆ ಬಿಡಿ. ಹಾಗೆ ಬೆಳ್ಳಿನೂ ಅಷ್ಟೇ ಈ ಲೆವೆಲಿಗೆ ರೇಟ್ ಆಗ್ತಾ ಇದೆ. ಬಂಗಾರನ ತಗೊಳ್ಳೋದು ದೂರದ ಮಾತೇನೆ, ಇನ್ನು ಸ್ವಲ್ಪ ದಿನ ಬಿಟ್ಟರೆ ಈ ಬೆಳ್ಳಿನೂ ಮಾತಾಡ್ಸೋಕ್ಕಾಗಲ್ಲ ಅನಿಸುತ್ತೆ. ಈ ಬೆಳ್ಳಿನೂ ಯಾಕೋ ಬಂಗಾರದ ದಾರಿನೇ ಹಿಡಿತಾ ಇದೆ ಅನಿಸುತ್ತೆ. ನಾವು ಹೋಗಿದ್ದು ಬೆಳ್ಳಿದು ಖಡ್ಗ ತಗೊಳ್ಳೋಣ ಅಂತ, ಯಾಕಂದರೆ ಬೆಳಗ್ಗೆ ನಾಮಕರಣಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಸರಿಯಾಗಿ ಏನು ಪ್ರೆಸೆಂಟ್ ಮಾಡೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ನಾನು ಕೂಡ ಅರಿಬರಿಲಿದೆ. ಸೊ ಹಾಗಾಗಿ ಇವಾಗ ಮತ್ತೆ ಬಂದು ಫ್ರೀಯಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಪಾಪುಗೆ ಖಡ್ಗ ತೋರಿಸ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ಮತ್ತೆ ಹಾಗೆ ಮನೆ ಹತ್ರ ಹೋಗಿದ್ವಿ ಬೆಣ್ಣೆ ಇಸ್ಕೊಂಬರೋದಿತ್ತು ಅಂತ. ಇನ್ನು ಅಲ್ಲಿ ಬೆಣ್ಣೆ ಇಸ್ಕೊಂಡು ಮತ್ತೆ ಸೀದಾ ಟೌನ್ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದ ತಕ್ಷಣ ಸಾಹೇಬ್ರು ಹೊಟ್ಟೆ ಹಸ್ತಿದೆ ಅಂತ ಹೇಳಿದ್ದಕ್ಕೆ ಫಟಾಫಟ್ ಅಂತ ಒಂದು ಕಡೆ ಎಗ್ ಕರಿ ಹಾಗೇನೆ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೆ. ಎರಡು ಕಾಂಬಿನೇಷನ್ ಚಿಂದಿ ಅಂತಲೇ ಹೇಳ್ಬೋದು. ನನಗಂತೂ ಈ ಕಾಂಬಿನೇಷನ್ ಸಖತ್ ಇಷ್ಟ ಆಗುತ್ತೆ. ಇನ್ನು ಅಡುಗೆ ಆದ ತಕ್ಷಣ ಸಾಹೇಬ್ರಿಗೆ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ಟು ಹಂಗೆ ಗ್ಯಾಪಲ್ಲಿ ನಾನು ಕೂಡ ಊಟ ಮುಗಿಸ್ಕೊಂಡು ಬೆಣ್ಣೆ ಇಸ್ಕೊಂಬಂದಿದ್ನಲ್ಲ ಅದನ್ನ ಇನ್ನೇನು ಹಾಗೆ ಇಡೋದ ಅಂತ ಬೇಗ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಪ್ಪ ಕೂಡ ಕಾಯಿಸ್ಕೊಂಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.